ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಥಳೀಯ ನಿವಾಸಿ ಶಂಕರ್, 3 ದಿನಗಳ ಹಿಂದೆ ಮಧ್ಯಾಹ್ನ ಪೊಲೀಸ್ ಅಧಿಕಾರಿಗಳು ಚಿಂತಾಮಣಿ ನಗರದ ಕನ್ನಂಪಲ್ಲಿಯ ತಮ್ಮ ಮನೆಯ ಸಮೀಪ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಮನೆಯ ಮೇಲೆ ದಾಳಿ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದವರನ್ನ ವಶಕ್ಕೆ ಪಡೆದಿದ್ರು. ಆದರೆ ಈ ಘಟನೆಯ ಬಗ್ಗೆ ತನಗೆ ಯಾವುದೇ ಮಾಹಿತಿ ಇರಲಿಲ್ಲ ಹಾಗೂ ಅದರಲ್ಲಿ ಯಾವುದೇ ರೀತಿಯ ಸಂಬಂಧವೂ ಇಲ್ಲ. ಆದರೆ ಘಟನೆಯ ಬಳಿಕ ಕೆಲವರು ತಮ್ಮ ಮನೆ ಮುಂದೆ ಬಂದು ಅಶ್ಲೀಲ ಪದಗಳಿಂದ ನಿಂದಿಸಿದ್ದು, ತಮ್ಮ ಪತ್ನಿ ಹಾಗೂ ಕುಟುಂಬ ಸದಸ್ಯರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ. ಈ ವಿಷಯದಲ್ಲಿ ಯಾರಿಗೂ ಯಾವುದೇ ಮಾಹಿತಿ ನೀಡಿಲ್ಲ, ಪೊಲೀಸರಿಗೆ ಮಾಹಿತಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ತಿಳಿದು ಅವರ ಕೆಲಸ ಅವರು ಕಾನೂನು ರೀತಿ ಮಾಡಿಕೊಂಡು ಹೋಗಿದ್ದಾರೆ. ನಾನೇ ಮಾಹಿತಿ ನೀಡಿದ್ದೇನೆ ಎಂದು ನನ್ನ ವಿರುದ್ಧ ಗಂಭೀರ ಆರೋಪ ಮಾಡಿ ಪ್ರತಿದಿನ ನಾನು ಮನೆಯ ಹೊರಗೆ ಹೋದ ತಕ್ಷಣ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಮಾನಸಿಕವಾಗಿ ನನ್ನ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಎಂದರು. 3ನೇ ತಾರೀಕು 3/8 ಸೋಮವಾರ ದಿವಸ ನಮ್ಮ ಮನೆ ಮುಂದೆ ವೇಶ್ಯಾವಾಟಿಕೆದು ಘಟನೆ ನಡೆದಿದೆ. ಆ ಘಟನೆಗೂ ನನಗೂ ಸಂಬಂಧವೇ ಇಲ್ಲ. ನಾನು ಪೊಲೀಸರಿಗೆ ತಿಳಿಸಿದ್ದೀನಿ ಅಂತ ಪ್ರತಿನಿತ್ಯ ಆವತ್ತು ಸಂಜೆ ಪೊಲೀಸವರು 3 ಗಂಟೆಗೆ ಸೋಮವಾರ ಆಯ್ತಲ್ಲ, 3 ಗಂಟೆಯಲ್ಲೇ ಬಂದು ಪೊಲೀಸವರು ರೈಡ್ ಮಾಡಿ ಈಗ ಏನು ಇದೆಯೋ ಕರ್ಕೊಂಡು ಹೋಗಿದ್ದಾರೆ. ನನಗೆ ಮಾಹಿತಿನೇ ಗೊತ್ತಿಲ್ಲ, ಅದು ರೈಡ್ ಆಗಿರೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಮತ್ತೆ ಬಂದು 4 ಗಂಟೆಯಲ್ಲಿ ನೋಡಿದೆ, ಎಲ್ಲರೂ ಹೇಳಿದ್ರು. ಸರಿ ಆಯಿತು ಅಂತ ನಾನು ಏನೋ ನನಗೂ ಬೇಸರ ಆಯಿತು, ನಮ್ಮ ಮನೆ ಮುಂದೆ ಹಿಂಗೆ ಆಗಿದೆಯಲ್ಲ ಅಂತ. ಮತ್ತು ನಾವು ಇದ್ವಿ. ಸೊ ಮತ್ತೆ ಸಂಜೆ ಪೊಲೀಸರು ಬಂದು ಬಿಟ್ಟು ಹೋಗಿದ್ದಾರೆ ಇಮ್ಮನ್ನು. ಸರಿ ಮತ್ತೆ ಆವತ್ತಿಂದ ಇಡೀ ರಾತ್ರಿ ಬೈದು ನನ್ನ ಕೆಟ್ಟ ಮಾತುಗಳಿಂದ ನನ್ನ ಹೆಂಡ್ತಿನ, ನನ್ನನ್ನು, ನನ್ನ ಕುಟುಂಬನ, ನಿಮ್ಮ ವಂಶ ಹಾಳಾಗೋಗಲಿ, ನಮ್ಮ ಹೆಂಡತಿ ಬಗ್ಗೆ ಅಸಭ್ಯವಾಗಿ ಮಾತಾಡೋದು ಇದೆಲ್ಲ ಮಾಡಿದ್ದಾರೆ. ಮತ್ತು ಮಾರನೇ ದಿವಸ ಮಂಗಳವಾರ ಬೆಳಗ್ಗೆ ನಾನು ಹಿಂಗೆ 7 ಗಂಟೆಯಲ್ಲಿ ಹೋಗ್ಬೇಕಾದ್ರೆ ಯಾವ್ದು ತಗೊಂಬರೋಕ್ಕೆ, ಅವಾಗಲೂ ನಾನು ಅಂತ ವಿಡಿಯೋ ನಿಮಗೆ ಕಳಿಸಿದ್ದೀನಿ. ಅವಾಗಲೂ ನಾನು ಹೇಳಿದೆ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ, ನಾನು ಹೇಳಿಲ್ಲಮ್ಮ, ನನ್ನ ಪೊಲೀಸರು, ನಾನು ಯಾರಿಗೂ ನನಗೆ ಗೊತ್ತಿಲ್ಲ ವಿಚಾರ ಅಂತ ಹೇಳಿದೆ. ಆದ್ರೂ ಇಲ್ಲ ನೀನೇ ಮಾಡಿರೋದು ಅಂತ ಹೇಳ್ಬಿಟ್ಟು. ಅವರ ನಂತರ ಮತ್ತೊಬ್ಬ ಮಹಿಳೆ ಹಾಗೂ ವ್ಯಕ್ತಿಯೊಬ್ಬರು ತಮ್ಮ ಮನೆ ಮುಂದೆ ಬಂದು ಗಲಾಟೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದ ಅವರು, ಈ ಸಂಬಂಧ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೆಲವು ದೃಶ್ಯಗಳು ದಾಖಲಾಗಿವೆ ಎಂದು ಹೇಳಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ತಾವು ಹಾಗೂ ತಮ್ಮ ಪತ್ನಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದು, ಪೊಲೀಸರು ಸಂಬಂಧಪಟ್ಟವರನ್ನ ಠಾಣೆಗೆ ಕರೆಸಿ ಬುದ್ಧಿವಾದ ಹೇಳಿದ್ದಾರೆ. ಆದರೆ ಅದಾದ ಬಳಿಕವೂ ಕಿರುಕುಳ ನಿಂತಿಲ್ಲ ಎಂದು ಆರೋಪಿಸಿದರು. ನನ್ನ ಮೇಲೆ ಅಲ್ಲದೆ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಎಂದು ಅವರ ಮೇಲೆಯೂ ಆರೋಪ ಮಾಡುತ್ತಿದ್ದಾರೆ ಎಂದ ಅವರು, ಈ ಕುರಿತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಠಾಣೆಯ ಮುಖ್ಯ ಅಧಿಕಾರಿಗಳ ಗಮನಕ್ಕೂ ವಿಷಯವನ್ನ ತಂದಿರುವುದಾಗಿ ತಿಳಿಸಿದ್ದಾರೆ. ನಿರಂತರ ಅವಹೇಳನ, ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳದಿಂದ ತಮಗೂ ಕುಟುಂಬಕ್ಕೂ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಮನೆಯಿಂದ ಹೊರಗೆ ಹೋಗುವುದಕ್ಕೂ ಆತಂಕವಾಗುತ್ತಿದೆ ಎಂದು ಅವರು ತಿಳಿಸಿದ ಅವರು, ತಮ್ಮ ಪತ್ನಿ ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿರುವ ಅವರು, ಈ ಕಿರುಕುಳಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕಿ ತಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನೋಡಮ್ಮ ಏನೋ ಇದ್ರೆ ಕಂಪ್ಲೇಂಟ್ ಹೋಗಿ ಪೊಲೀಸ್ ಸ್ಟೇಷನ್ ಕೊಡು ಅಂತ. ಪೊಲೀಸರಿಗೆಲ್ಲ ಕೊಡಲ್ಲ, ನಿಮ್ಮ ಕತೆ ನೋಡ್ತೀನಿ ಅದೇನಂತ ಹೇಳ್ಬಿಟ್ಟು ಇನ್ನು ಅಂತ್ಯ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ನಾವು ಯಾರಿಗೆ ಹೇಳಬೇಕು? ಮತ್ತು ಅದಾದಮೇಲೆ ಮತ್ತೆ ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ರು, ಏನೋ ಈ ಥರ ಕಂಪ್ಲೇಂಟ್ ಕೊಡೋಗಿ, ನೀವು ಈ ಥರ ಯಾವಾಗಲೂ ಮಾನಸಿಕವಾಗಿ ನಿಮಗೆ ಬೈತಾ ಇದ್ದಾರೆ ಹೆಂಗಿರೋದು ಅಂತ. ನಾವು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ನಾನು ನಮ್ಮ ಹೆಂಡತಿ ಇಬ್ಬರು ಕಂಪ್ಲೇಂಟ್ ಕೊಟ್ಟಿವಿ. ಪೊಲೀಸವರು ಮತ್ತು ಅದನ್ನು ಅವ್ರು ಕರೆಸಿದ್ರು. ಕರೆಸಿ ಏನಮ್ಮ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿದ್ರು. ನಾನು ಮುಂದ್ಗಡೆನೇ ಈ ಥರ ಎಲ್ಲ ನೀನು ಮಾಡಿರೋದಕ್ಕೆ ಒಂದು ಕೆಟ್ಟದಾಗಿ ಮಾಡಿರಿದೆಯಾ, ಇದನ್ನು ಈ ಥರ ಮಾಡಬಾರ್ದು, ಅಕ್ಕಪಕ್ಕದ ಮನೆಗಳೆಲ್ಲ ಸಂಸಾರಗಳಿರೋದು ಅಂತ ಹೇಳಿದ್ರೆ ಆಯ್ತು. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಪೊಲೀಸವ್ರ ಮೇಲೆ ಕೂಡ ಪೊಲೀಸರು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.